ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಿಗದಿ. ಕಾಂಗ್ರೆಸ್ ಶಾಸಕ ಎಚ್.ವೈ. ಮೇಠಿ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಬಾಗಲಕೋಟೆಯಲ್ಲಿ ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿ. ಮಾರ್ಚ್ 23ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಏಪ್ರಿಲ್ 9ರಂದು ಮತದಾನ ಆಗುತ್ತೆ. ಮೇ 4ರಂದು ಫಲಿತಾಂಶ ಹೊರಬೀಳುತ್ತೆ. ಬಾಗಲಕೋಟೆ ಕ್ಷೇತ್ರದಲ್ಲಿ 319 ಮತಗಟ್ಟೆಗಳು. ಬಾಗಲಕೋಟೆ ಕ್ಷೇತ್ರದಲ್ಲಿ 2,59,260 ಮತದಾರರಿದ್ದಾರೆ. 1,26,761 ಜನ ಪುರುಷರಿದ್ದಾರೆ. ಅದರಲ್ಲಿ 1,32,476 ಮಹಿಳೆಯರಿದ್ದಾರೆ. ಕ್ಷೇತ್ರದಲ್ಲಿನ ಯುವ ಮತದಾರರ ಸಂಖ್ಯೆ 4,18,823 ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ 100 ವರ್ಷ ದಾಟಿದಂತಹ 44 ಮತದಾರರಿದ್ದಾರೆ. 319 ಮತಗಟ್ಟೆಗಳಲ್ಲಿ ಇವಿಎಂ ಮತ್ತು ವಿವಿಪ್ಯಾಟ್ ಅನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಬೈ ಎಲೆಕ್ಷನ್ಗೆ ಬಾಗಲಕೋಟೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಲ್ಲಿ ಗರಿಗೆದರಿದಂತಹ ರಾಜಕೀಯ. ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ಗೆ ಟಿಕೆಟ್ ಬಹುತೇಕ ಫಿಕ್ಸ್ ಆದಂತಿದೆ. ಕಾಂಗ್ರೆಸ್ನಲ್ಲಿ ದಿವಂಗತ ಮೇಟಿಯವರ 2 ಪುತ್ರರಲ್ಲಿ ಒಬ್ಬರಿಗೆ ಟಿಕೆಟ್. ಕಾಂಗ್ರೆಸ್ ಪಾಳೆಯದಲ್ಲಿ ಹೆಚ್ಚಿದಂತಹ ಟಿಕೆಟ್ ಗೊಂದಲ ಹೆಚ್ಚಾಗ್ತಾನೆ ಇದೆ. ಶಾಸಕ ದಿವಂಗತ ಎಚ್.ವೈ. ಮೇಟಿ ಕುಟುಂಬಸ್ಥರಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಕೂಡ ನಡೀತಾ ಇದೆ. ದಿವಂಗತ ಮೇಟಿಯವರ 2 ಪುತ್ರರಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಜೋರಾಗಿದೆ. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ನೀಡಬೇಕು ಅಂತಿರುವಂತಹ ಒಂದು ಬಣ, ಉಮೇಶ್ ಮೇಟಿಗೆ ಟಿಕೆಟ್ ನೀಡಬೇಕು ಅಂತಿರುವಂತಹ ಇನ್ನೊಂದು ಬಣ. ಇವರ ಮಧ್ಯೆ ಜಟಾಪಟಿ ಜೋರಾಗ್ತಾ ಇದೆ. ಮೇಟಿ ಮಕ್ಕಳ ನಡುವಿನ ಟಿಕೆಟ್ ಪೈಪೋಟಿಯಿಂದ ಸಿಎಂಗೆ ತಲೆ ಬಿಸಿ ಶುರುವಾಗಿದೆ. ಸರ್ಕಾರಕ್ಕೆ ಪ್ರತಿಷ್ಠೆಯ ಕಣವಾಗಿರುವಂತಹ ಬೈ ಎಲೆಕ್ಷನ್ ದಂಗಲಿದು. ಜಾಸ್ತಿ ಇಲ್ಲ ಅವರ ಮಾಡ್ಕೊಂಡ್ ಬರಕತ್ತಾರೆ.